ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀ ಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ಇವತ್ತಿನ ಟ್ರೇಡ್ 77,500 ಪುಟ್ 141 ಪಾಯಿಂಟ್ಸ್ ಇದೆ. ಹೌದು, ಇವತ್ತು ಸೆನ್ಸೆಕ್ಸ್ ಅಲ್ಲಿ 141 ಪಾಯಿಂಟ್ಸ್ ನ ಬುಕ್ ಮಾಡಿದ್ದೀನಿ. ಆದ್ರೆ ಇದು ಜಸ್ಟ್ ನಂಬರ್ ಅಲ್ಲ. 140 ಪಾಯಿಂಟ್ಸ್ ಅಲ್ಲಿ ಒಂದು ದೊಡ್ಡ ಪ್ರಾಫಿಟ್ ಇರುತ್ತೆ. ಇದು ನನ್ನ ಜರ್ನಿ ಆಗಿರುತ್ತೆ. ಈ ಒಂದು ಜರ್ನಿಯಲ್ಲಿ ತುಂಬಾ ಪೇನ್ಸ್ ಇದೆ, ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ನೀವು ಎಲ್ಲರೂ ನೋಡ್ತಾ ಇರ್ಬೋದು, ಡೈಲಿ ಪ್ರಾಫಿಟ್ ಮಾಡ್ತಾ ಇದ್ದಾರೆ ಸರ್. 100 ಪಾಯಿಂಟ್ಸ್, 150 ಪಾಯಿಂಟ್ಸ್, 80 ಪಾಯಿಂಟ್ಸ್, 1:3, 1:4, 1:5 ಡೈಲಿ ಪ್ರಾಫಿಟ್ ಆಗ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು. ಆದ್ರೆ ಈ ಒಂದು ಪ್ರಾಫಿಟ್ ಹಿಂದೆ ನನ್ನ ಸ್ಟೋರಿ ಯಾರು ನೋಡಿರಲ್ಲ. ಎಸ್, ನಾವಿವಾಗ ಪ್ರಾಫಿಟಬಲ್ ಆಗಿದ್ದೀವಿ ಅಂತಂದ್ರೆ ಹಿಂದೆ ತುಂಬಾ ಸ್ಟ್ರಗಲ್ಸ್ ಫೇಸ್ ಮಾಡಿರ್ತೀವಿ. ಅರ್ಥ ಮಾಡ್ಕೊಳ್ಳಿ. ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ಫುಲ್ ಎಕ್ಸೈಟ್ಮೆಂಟ್ ಆಗಿತ್ತು ನನಗೆ. ಫಾಸ್ಟ್ ಮನಿ ಬರುತ್ತೆ ಅಂತ ಅನ್ಕೊಂಡ್ ಬಿಡ್ತಾ ಇದ್ದೆ. ಓಕೆ, ಸುಮಾರು ಜನರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡಿದೆ ಅಂತ ಹೇಳ್ತಾ ಇದ್ರು. ಓಕೆ, ಒಂದ್ಸತಿ ಟ್ರೈ ಮಾಡಿ ನೋಡೋಣ ಅಂತ ನೋಡಿದೆ. ಆದ್ರೆ ರಿಯಾಲಿಟಿನೇ ಬೇರೆ ಇತ್ತು. ಫಸ್ಟ್ ಫ್ಯೂ ಡೇಸ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬಂದಿತ್ತು. ಸೀರಿಯಸ್ಲಿ ನನಗೂ ಸಹ ಅಷ್ಟೇ. ಫಸ್ಟ್ ಫ್ಯೂ ಡೇಸ್ ಅಲ್ಲಿ ಪ್ರಾಫಿಟ್ ಬಂತು. ನನಗೆ ಓವರ್ ಕಾನ್ಫಿಡೆನ್ಸ್ ಬಂತು ಅವಾಗ. ಆಮೇಲೆ ಕಂಟಿನ್ಯೂಸ್ ಲಾಸ್ ಆಯಿತು. ಒಂದು ದಿನ 5,000 ಲಾಸ್ ಆಯಿತು, ಇನ್ನೊಂದು ದಿವಸ 10,000 ಲಾಸ್ ಆಯಿತು, ಮತ್ತೆ ಅಕೌಂಟ್ ಝೀರೋ ಸಹ ಆಗಿದೆ ಇನಿಷಿಯಲ್ ಆಫ್ ದ ಮೈ ಕೆರಿಯರ್. ಆ ಟೈಮಲ್ಲಿ ನನ್ನ ಮೈಂಡಲ್ಲಿ ಒಂದೇ ಕ್ವಶನ್ಸ್ ಬಂತು, ನಾನು ಇದನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಇಲ್ಲೇ ಸ್ಟಾಪ್ ಮಾಡಬೇಕಾ ಅಂತ. ಎಷ್ಟೋ ಕ್ವಶನ್ಸ್. ಸೀರಿಯಸ್ಲಿ ನಿಮಗೂ ಸಹ ಈ ರೀತಿ ಆಗ್ತಾನೆ ಇರುತ್ತೆ. ಸುಮಾರು ಜನರಿಗೆ ಸ್ಟಾಕ್ ಮಾರ್ಕೆಟ್ಗೆ ಬಂದ್ರೆ ಇದೇ ಆಗೋದು. ನನಗೆ ಅವಾಗ ಯಾರು ಗೈಡೆನ್ಸ್ ಮಾಡೋರು ಯಾರು ಇರಲಿಲ್ಲ. ನಿಮ್ಗೂ ಸಹ ಅಷ್ಟೇ. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಬಂದು 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 ಕೈಯಲ್ಲಿ ದುಡ್ಡಿರತ್ತೆ, ಸ್ಟಾಕ್ ಮಾರ್ಕೆಟ್ಗೆ ತಗೊಂಡ್ ಬರೋದು, ಸುಮ್ಮನೆ ಟಿಪ್ಸ್ ಫಾಲೋ ಆಗೋದು, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡೋದು, ಲಾಸಸ್ ಮಾಡ್ಕೊಳೋದು, ಇದೇ ಆಗತ್ತೆ. ಒಂದು 30 to 40 lakhs ಲಾಸ್ ಆದ್ಮೇಲೆ ಮತ್ತೆ ಗೊತ್ತಾಗತ್ತೆ, ಓಕೆ ಈ ತರ ಅಲ್ಲ, ಇದನ್ನ ಕಲಿಬೇಕು ಅಂತ ಗೊತ್ತಾಗತ್ತೆ. ಎನಿಹೌ ಇವಾಗ ನಾನು ಪ್ರಾಪರ್ ಆಗಿ ಜೆನ್ಯೂನ್ ಆಗಿ ಗೈಡೆನ್ಸ್ ಮಾಡ್ತಾ ಇದ್ದೀನಿ. ಕೆಲವರು ಹೊಸಾಗಿ ನನ್ನ ಹತ್ರ ಬರ್ತಾರೆ. ಸೊ ಯಾವುದೇ ಲಾಸ್ ಮಾಡ್ಕೊಂತೀರಾ ನನ್ನ ಹತ್ರ ಬಂದು ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಮತ್ತೆ ಕಮಿಂಗ್ ಟು ದ ಟಾಪಿಕ್. ಸೊ ನನ್ನ ಅಕೌಂಟ್ ಜೀರೋ ಆಗ್ತಾ ಇತ್ತಲ್ವಾ, ಆ ಟೈಮಲ್ಲಿ ನನ್ನ ಮೈಂಡ್ ಅಲ್ಲಿ ಒಂದೇ ಒಂದು ಕ್ವಶನ್ ಇರ್ತಾ ಇತ್ತು. ಸೊ ಇದನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಸ್ಟಾಪ್ ಮಾಡೋಣ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಎಲ್ರು ಎಂಜಾಯ್ ಮಾಡ್ತಾ ಇದ್ರು, ಟ್ರಿಪ್ಸ್ ಹೋಗ್ತಾ ಇದ್ರು, ಪಾರ್ಟೀಸ್ ಮಾಡ್ತಾ ಇದ್ರು, ನನ್ನ ಸಹ ಕರ್ತಾ ಇದ್ರು, ಬಾ ಹರಿ ಹೋಗೋಣ ಅಂತ ಕೇಳ್ತಾ ಇದ್ರು. ಆದ್ರೆ ನನಗೆ ಎಲ್ಲಿ ಪ್ರೆಸರ್ ಏನ್ ಮಾಡೋದು, ಯಾವ ರೀತಿ ಮಾಡಬೇಕು ಅಂತ ನನಗೆ ತುಂಬಾ ಕ್ವಶನ್ಸ್ ಬರ್ತಾ ಇತ್ತು. ಡೈಲಿ ನೈಟ್ ಚಾರ್ಟ್ಸ್ ನ ನೋಡ್ತಾನೆ ಇದ್ದೆ, ಮಿಸ್ಟೇಕ್ಸ್ ನ ಅನಾಲಿಸಿಸ್ ಮಾಡ್ತಾನೆ ಇದ್ದೆ. ಯಾಕೆ ಇಲ್ಲಿಂದ ರಿಜೆಕ್ಷನ್ ತಗೊಂತಾ ಇದೆ, ಯಾಕೆ ಇಲ್ಲಿಂದ ಸಪೋರ್ಟ್ ತಗೊಂತಾ ಇದೆ, ಪ್ರತಿ ಒಂದು ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೆ. ಕೆಲವು ಸತಿ ರಾತ್ರಿ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಸೀರಿಯಸ್ಲಿ ಹೇಳ್ತಾ ಇರ್ತೀನಿ, ಕೆಲವು ಸತಿ ನನಗೆ ನಿದ್ದೆನೆ ಬರ್ತಿರ್ಲಿಲ್ಲ. ಯಾಕೆಂತಂದ್ರೆ ಲಾಸ್ ಆಗ್ತಾ ಇತ್ತು. ಮೊಬೈಲ್ ಓಪನ್ ಮಾಡ್ತೀನಿ, P&L ನೋಡ್ತೀನಿ, ಹೆವಿ ಅನ್ಸತ್ತೆ. ಏನು ಹಾರ್ಟು, ಏನಪ್ಪ ಇವತ್ತು ಸಹ ಲಾಸ್ ಆಯ್ತು ಅಂತ ಬಿಡ್ಲಿಲ್ಲ. ನಾನು ಗಿವ್ ಅಪ್ ಕೊಡ್ಲಿಲ್ಲ. ಮತ್ತೆ ಕೆಲವ್ರು ಹೇಳ್ತಾ ಇದ್ರು, ಟ್ರೇಡಿಂಗ್ ನಿನ್ನಿಂದ ಆಗಲ್ಲ ಕಣೆ ಅಂತ ಹೇಳ್ತಾ ಇದ್ರು ನನ್ನ. ನಾನು ಬಿಡ್ಲೇ ಇಲ್ಲ. ನನಗೆ ಗೊತ್ತು, ನನಗೆ ಸ್ವಲ್ಪ ಸ್ಮಾರ್ಟ್ ಥಿಂಕಿಂಗ್ ಇರುತ್ತೆ. 100% ಇದರಲ್ಲಿ ನಾನು ಮುಂದೆ ಬರ್ತೀನಿ ಅಂತ ನನಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಇತ್ತು. ಮತ್ತೆ ಟ್ರೈ ಮಾಡಿದೆ, ಬುಕ್ ತಗೊಂಡೆ, ಪೇಪರ್ ತಗೊಂಡೆ. ಎಲ್ಲಿ ನಾನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ, ಎಲ್ಲಿ ನನ್ನ ಸ್ಟ್ರೆಂತ್ ಇದೆ, ಎಲ್ಲಿ ನನ್ನ ಮಿಸ್ಟೇಕ್ಸ್ ಇದೆ ಅಂತ ನಾನು ಎಲ್ಲ ನೋಡಿದೆ. ಮೇನ್ ಮಿಸ್ಟೇಕ್ ಇರೋದು ಮಾರ್ಕೆಟ್ ಅಲ್ಲಿ ವಿತೌಟ್ ಸೆಟಪ್ ಹೋಗ್ತಾ ಇರೋದು. ವಿತೌಟ್ ಸೆಟಪ್ ಅಂದ್ರೆ ಸ್ಟ್ರಾಟಜಿ ಇಲ್ಲದೆ ಟ್ರೇಡ್ ಮಾಡ್ತಾ ಇದ್ದೆ. ಮತ್ತೆ ಒನ್ಸ್ ಟ್ರೇಡ್ ಮಾಡಿದೀನಿ ಅಂತಂದ್ರೆ ಟಾರ್ಗೆಟ್ ಬರೋ ತನಕ ವೇಟ್ ಮಾಡ್ತಾ ಇರ್ಲಿಲ್ಲ. 1:1 ಬುಕ್ ಮಾಡ್ಕೊಂಡು ಆಚೆ ಬಂದ್ಬಿಡ್ತಾ ಇದ್ದೆ. ಇವೆಲ್ಲ ಬುಕ್ ಅಲ್ಲಿ ಬರ್ಕೊಂಡೆ. ಮತ್ತೆ ಇದನ್ನ ಸ್ಲೋ ಆಗಿ ಇದನ್ನ ಓವರ್ಕಮ್ ಮಾಡ್ತಾನೆ ಬಂದೆ. ಇವಾಗ ನೀವು ನೋಡ್ತಾ ಇದ್ದೀರಾ 141 ಪಾಯಿಂಟ್ಸ್ ನಾನು ಬುಕ್ ಮಾಡೋದು. ಈ ಒಂದು 141 ಪಾಯಿಂಟ್ಸ್ ಬುಕ್ ಮಾಡಬೇಕು ಅಂತಂದ್ರೆ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀನಿ ಗೊತ್ತಾ. ಇವಾಗಾದ್ರೆ ಇವಾಗ ನಾನು 1 year ಮೆಂಟರ್ಶಿಪ್ ಮಾಡ್ತಾ ಇದ್ದೀನಾ. ಈ ಒಂದು 1 year ಮೆಂಟರ್ಶಿಪ್ ಅಲ್ಲಿ ಸ್ಟೂಡೆಂಟ್ಸ್ ನ ವಿತಿನ್ 1 or 2 months ಅಲ್ಲಿ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡೋ ತರ ನಾನು ಸೈಕಾಲಜಿನ ಹೇಳ್ಕೊಡ್ತಾ ಇದ್ದೀನಿ. ಆದ್ರೆ ನನ್ನ ಇನಿಷಿಯಲ್ ಕರಿಯರ್ ಅಲ್ಲಿ ನನ್ಗೆ ಯಾರು ಈ ತರ ಹೇಳ್ಕೊಡೋರಿಲ್ಲ. ಜೆನ್ಯೂನ್ ಆಗಿ ಯಾರು ಹೇಳ್ಕೊಡೋರು ಇರ್ಲಿಲ್ಲ. ಸೀರಿಯಸ್ಲಿ ಹೇಳ್ತಿರೋದು. ಯಾರನ್ನೊಬ್ಬರನ್ನ ಕೇಳ್ತಾ ಇದ್ರೆ ದುಡ್ಡು ಕೊಡು ಹೇಳ್ಕೊಡ್ತೀನಿ. ಅದು ಸಹ ದುಡ್ಡು ಎಷ್ಟು, 15,000, 20,000, 30,000, 50,000 ಕೊಡು, ನಿನಗೆ ವಂಡರ್ಫುಲ್ ಸ್ಟ್ರಾಟಜೀಸ್ ಹೇಳ್ಕೊಡ್ತೀನಿ, ಮತ್ತೆ ಲೈಫ್ ಅಲ್ಲಿ ನೀವು ಹಿಂದೆ ನೋಡಲ್ಲ ಅಂತ ಹೇಳ್ತಾ ಇದ್ರು. ಅದು ಸಹ ಮಾಡಿದೆ, ತಿರ್ಗಾ ಲಾಸ್ ಆಯ್ತು. ಇದೇ ಆಯ್ತು ಲೈಫ್ ಅಲ್ಲಿ. ಮತ್ತೆ ನಾನು ಬಿಟ್ಕೊಡ್ಲಿಲ್ಲ. ರ್ಯಾಂಡಮ್ ಸ್ಟ್ರೇಟ್ಸ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಡಿಸಿಪ್ಲಿನ್ ಬಿಲ್ಡ್ ಮಾಡ್ಕೊಂಡೆ. ಓಕೆ, ಒಂದು ಸತಿ ಟ್ರೇಡ್ ಮಾಡಿದ್ದೀನಿ ಅಂತಂದ್ರೆ ಟಾರ್ಗೆಟ್ ಬಂದ್ರೆ ಟಾರ್ಗೆಟ್, ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್.
ಇವಾಗ ಹೇಳಿದ್ದೀನಲ್ವಾ ಈ ಒಂದು ಡೈಲಾಗ್, ಟಾರ್ಗೆಟ್ ಬಂದ್ರೆ ಟಾರ್ಗೆಟ್, ಸ್ಟಾಪ್ ಲಾಸ್ ಬಂದ್ರೆ ಸ್ಟಾಪ್ ಲಾಸ್. ಡೈಲಿ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೂ ಸಹ ಹೇಳ್ತಾನೆ ಇರ್ತೀನಿ ಈ ಒಂದು ಇದನ್ನ. ಯಾಕೆಂತಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಇವಾಗ ಸಕ್ಸಸ್ ಆಗಿದ್ದೀನಿ ಅಂತಂದ್ರೆ ಈ ಒಂದು ಮಾತೇ ನನಗೆ ಬಂದಿರೋದು. ಒನ್ಸ್ ಟ್ರೇಡ್ ಮಾಡಿದ್ದೀನಿ ಅಂತಂದ್ರೆ ಟಾರ್ಗೆಟ್ ಆದ್ರೂ ಬರಬೇಕು, ಸ್ಟಾಪ್ ಲಾಸ್ ಆದ್ರೂ ಹಿಟ್ ಆಗಬೇಕು. ಇವಾಗೂ ಸಹ ನೋಡಿ ಈ ಒಂದು ಟ್ರೇಡ್ ಆಲ್ಮೋಸ್ಟ್ ಟಾರ್ಗೆಟ್ ಜಸ್ಟ್ 2 to 3 ಪಾಯಿಂಟ್ಸ್ ಇದೆ. ಎಷ್ಟೋ ಜನರು, ಎಷ್ಟೋ ಮೆಂಟರ್ಸ್ ಎಂಟರ್ ಇಂಡಿಯಾ ನೋಡಿ, ಸುಮಾರು ಜನರು ಈ ರೀತಿ ಒಂದು ರಿವರ್ಸಲ್ ಆಗ್ತಾ ಇದ್ರೆ ಎಕ್ಸಿಟ್ ಆಗ್ಬಿಡ್ತಾರೆ. ನೋಡಿ ಸರ್, ನೆನಪಿಟ್ಕೊಳ್ಳಿ, ಇದು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಸಿಸ್ಟಮ್ ನ ಚೇಂಜ್ ಮಾಡ್ತೀನಿ. ನನ್ನ ಹತ್ರ ಇರೋರು ದೊಡ್ಡ ದೊಡ್ಡ ಪ್ಲೇಯರ್ಸ್ ಆಗ್ತಾರೆ. ನನ್ನ ಸ್ಟೂಡೆಂಟ್ಸ್ ಸಹ ಇದೇ ರೀತಿ ಮಾಡ್ತಾ ಇದ್ದಾರೆ ಸರ್, ಇದೇ ರೀತಿ ಮಾಡ್ತಾ ಇದ್ದಾರೆ. ಇವಾಗ ನಾನು ಯಾವ ರೀತಿ ಟಾರ್ಗೆಟ್ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಸ್ಟೂಡೆಂಟ್ಸ್ ಸಹ ಇದೇ ರೀತಿ ವೆಯ್ಟ್ ಮಾಡ್ತಾರೆ. ನೋಡಿ ಆಲ್ಮೋಸ್ಟ್ ಟಾರ್ಗೆಟ್ ಮತ್ತೆ ರೆಡ್ ಕಲರ್ ಕ್ಯಾಂಡಲ್ ಆಗ್ತಿದೆ. ಲೈವ್ ಅಲ್ಲಿ ಇದ್ದೀನಿ ಸರ್, ಲೈವ್ ಅಲ್ಲಿ ಇದ್ದೀನಿ. ಎಷ್ಟು ಥಿಂಕಿಂಗ್ ಬರುತ್ತೆ ಹೇಳಿ. ಆದ್ರೂ ಸಹ ತಾಳ್ಮೆಯಿಂದ ಇದ್ದೀನಿ ಸರ್. ನೋಡಿ ಸೇಲ್ ಲಿಮಿಟ್ ಅಲ್ಲೇ ಇರುತ್ತೆ. ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು, ಇನ್ವೆಂಟೆಡ್ ಹ್ಯಾಮರ್ ಆಯ್ತು. ಏನಾದ್ರೂ ಎದುರ್ಕೊಂಡಿದ್ದೀನಾ? ನೀವು ನೋಡಿ ಆಚೆ ಕಡೆ ಹೋಗ್ಬಿಟ್ಟು ನೋಡಿ, ಇನ್ವೆಂಟೆಡ್ ಹ್ಯಾಮರ್ ಆಗಿದೆ ಅಂತ ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಹೇಳ್ತಾರೆ. ನಿಮಗೆ ಪ್ರಾಪರ್ ನಾಲೆಡ್ಜ್ ಇದ್ರೆ ಸಾಕು ಸರ್, ನೀವು ಕಾನ್ಫಿಡೆಂಟ್ ಆಗಿರ್ಬೋದು ಸರ್. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಕಾನ್ಫಿಡೆಂಟ್ ಆಗಿರ್ಬೋದು. ಇದೇ ರೀತಿ ನೀವು ಸಹ ಟಾರ್ಗೆಟ್ ನ ಬುಕ್ ಮಾಡಬಹುದು ಸರ್. ಇವತ್ತು ನನ್ನ ಸ್ಟೂಡೆಂಟ್ಸ್ ಬುಕ್ ಮಾಡ್ತಾ ಇದ್ದಾರೆ, ಡೈಲಿ 1:3 ಬುಕ್ ಮಾಡ್ತಾರೆ. ಅದೇ ರೀತಿ ನೀವು ಸಹ ಕಲಿಬೇಕು ಅಂತಂದ್ರೆ ಸರ್, ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ನಾವು 1 ವರ್ಷ ಮೆಂಟರ್ಶಿಪ್ ಮಾಡ್ತೀವಿ ಸರ್. ಡೈಲಿ 2 ಕ್ಲಾಸಸ್ ಇರುತ್ತೆ. ಸ್ಟಾಪ್ ಲಾಸ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇರುತ್ತೆ, ಟಾರ್ಗೆಟ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿರುತ್ತೆ. ಈವನ್ ಕೊನೆಗೆ ಟಾರ್ಗೆಟ್ ಸಹ ಹಿಟ್ ಆಯ್ತು. ನನ್ನ ಒಂದು ಲೈಫ್ ಜರ್ನಿ ಹೇಳಿದ್ದೀನಿ, ನನ್ನ ಲೈಫ್ ತರನೇ ನಿಮ್ದು ಸಹ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದ್ರೂ ಕ್ಲಾಸಸ್ಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಕಾಣಿಸೋ ನಂಬರ್ಗೆ ಕರೆ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ ಸರ್. ಥ್ಯಾಂಕ್ ಯು.